ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡು. ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿ ರಚನೆಗೆ ಹೇಳ್ತಾಳೆ, ದೊಡ್ಡ ಮನೆ ಜವಾಬ್ದಾರಿ ದೊಡ್ಡದು, ವಹಿಸುವಾಗ ಆಚೆ ಈಚೆ ಆಗೋದು ಉಂಟು, ಮನೆಯವ್ರ ಜೊತೆ ಸ್ವಲ್ಪ ಇರಿಸು ಮುರುಸು ಆಗೋದು ಸಹಜ, ಅದಕ್ಕೆ ನೀನು ಎಲ್ರೂ ಸಹಿಸ್ಕೊಂಡು ಈ ಮನೆಗೆ ಹೊಂದ್ಕೊಂಡು ಹೋಗು, ತವರಿಗೆ ಕೀರ್ತಿ ತಗೊಂಬ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ವಜ್ರೇಶ್ವರಿ. ಜೀವ, ರಚನಾ ಜಗದೀಶ್ ಅವರ ಫೋಟೋದ ಮುಂದೆ ಬಂದು ನಿಂತ್ಕೊತಾರೆ. ರಚನಾ ಅವ್ರ ಮಾವನ ಫೋಟೋದ ಮುಂದೆ ನಿಂತ್ಕೊಂಡು ಎಷ್ಟೆಷ್ಟೋ ಅಡೆತಡೆಗಳ ಮಧ್ಯೆನೂ ಮಾವನವರು ನನ್ನ ಕೈ ಬಿಡಲಿಲ್ಲ, ಬಂದವ್ರ ಮುಂದೆ ನಮಗೆ ಅವಮಾನ ಆಗ್ದಂಗೆ ನೋಡ್ಕೊಂಡ್ರು, ಅವರಿಗೆ ಬೇಕಾದ ಹಾಗೆ ಕಾರ್ಯನೂ ಮಾಡಿಸ್ಕೊಂಡ್ರು, ಅವ್ರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ಅಂತ ರಚನಾ ಹೇಳ್ತಾಳೆ. ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ. ಪದ್ಮಜ ಅವರು ಅವ್ರ ಕೈ ಹಣೆ ಮುಡಿಯನ್ನು ನೋಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು, ನನ್ನನ್ನು ವಿಕಾರವಾಗಿ ಮಾಡಿಬಿಟ್ರು ಕಣ್ರಿ, ಕುರೂಪಿ ಮಾಡಿಬಿಟ್ರು, ನನ್ನನ್ನು ಹೀಗೆ ನೋಡೋದಕ್ಕೆ ನಿಮಗೆ ಇಷ್ಟ ಆಗಲ್ಲ ಅಂತ ನಾನು ಬೇಡ ಅಂತ ಎಷ್ಟು ಕೇಳ್ಕೊಂಡ್ರು ನನ್ನ ಮಾತು ಯಾರೂ ಕೇಳಿಲ್ಲ ರೀ, ನನ್ನನ್ನು ಕಾಪಾಡೋದಕ್ಕೆ ಯಾರೂ ಬರಲಿಲ್ಲ ರೀ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ, ನನ್ನನ್ನು ಹೀಗೆ ನೋಡೋದಕ್ಕೆ ನನಗೇ ಆಗ್ತಾ ಇಲ್ಲ ರೀ ಅಂತ ಜೋರಾಗಿ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಬಾಗಿಲು ಬಡಿಯೋ ಸೌಂಡ್ ಆಗುತ್ತೆ. ಪದ್ಮಜ ಅವ್ರು ಹೇಳ್ತಾರೆ, ಮತ್ತೆ ಯಾಕೆ ಬಂದ್ರಿ, ನನ್ನ ಹತ್ರ ಇನ್ನೂ ಏನು ಉಳಿದಿದೆ ಅಂತ ಕಿತ್ಕೊಳ್ಳೋಕೆ ಬಂದ್ರಿ. ಕಿಟಕಿ ಡೋರ್ ಓಪನ್ ಮಾಡಿ ಯಾರೋ ಅಲ್ಲಿ ಹೂವು, ಬಳೆ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಹೋಗ್ತಾರೆ. ಪದ್ಮಜ ಅವರು ಅದ್ರ ಹತ್ರ ಬರ್ತಾರೆ. ಅದ್ರ ಹತ್ರ ಹೋಗಿ ಖುಷಿಯಿಂದ ಆ ಬುಟ್ಟಿನ ಎತ್ಕೊಂಡು ಅದನ್ನು ಮುಟ್ಕೊಂಡು ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ವಾಪಸ್ ನನ್ನ ಹತ್ರ ಬಂದುಬಿಡ್ತು, ಎಲ್ಲ ವಾಪಸ್ ಬಂದುಬಿಡ್ತು, ನನಗೆ ಗೊತ್ತಿರಿ, ನೀವು ನನ್ನ ಕೈನ ಯಾವತ್ತೂ ಬಿಡಲ್ಲ ಅಂತ, ಇದನ್ನೆಲ್ಲ ಕಳಿಸಿದ್ದು ನೀವೇ ತಾನೇ, ನೀವೇ ಅಲ್ವಾ ಅಂತ ಕನ್ನಡಿಲಿ ನೋಡಿಕೊಂಡು ಪದ್ಮಜ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ರಾಣನ್ ತೋರಿಸ್ತಾರೆ. ಅವನು ಎಚ್ಚರ ತಪ್ಪಿ ಮಲಗಿರ್ತಾನೆ. ಆಮೇಲೆ ಎಚ್ಚರ ಆಗುತ್ತೆ ಅವನಿಗೆ. ಕಪ್ಪು ಕೇಳ್ತಾನೆ, ಕಪ್ಪು ನಾನು ಯಾಕೋ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಗೆ ಹೇಗೋ ಬಂದೆ ನಾನು, ಕಪ್ಪು ಹೇಳು, ನಾನು ಹೇಗೆ ಇಲ್ಲಿಗೆ ಬಂದೆ ಹೇಳು ಅಂತ ಕೊಳಪಟ್ಟಿ ಹಿಡಿದು ಕೇಳಿದಾಗ ನನ್ನಿಂದ ಅಣ್ಣ ಅಂತ ನಡೆದಿರೋ ಘಟನೆಯೆಲ್ಲ ಅವನಿಗೆ ಹೇಳ್ತಾನೆ. ರಾಣನಿಗೆ ಕೋಪ ಬಂದು ಕಪಿಲ್ಗೆ ಕಪಾಳಕ್ಕೆ ಒಂದೆರಡೇಟು ಬಾರಿಸ್ತಾನೆ. ರಾಣ ಕಪಿಲ್ಗೆ ಹೇಳ್ತಾನೆ, ಇಷ್ಟು ದಿನ ಆ ಸಂಜೀವನನ್ನು ಸೋಲಿಸ್ತಾ ಇದ್ದ, ಈಗ ನೀನು ಅವನ ಲೀಸ್ಟಿಗೆ ಸೇರ್ಕೊಂಡ್ಬಿಟ್ಟಿಯಾ. ಕಪಿಲ್ ಹೇಳ್ತಾನೆ, ಸಾರಿ ಅಣ್ಣ ಸಾರಿ. ರಾಣ ಕೇಳ್ತಾನೆ, ಧೂಪ ಯಾರು ಹಾಕಿದ್ರು. ಕಪಿಲ್ ಹೇಳ್ತಾನೆ, ಸಂಜೀವ. ಅದಕ್ಕೆ ರಾಣ ಹೇಳ್ತಾನೆ, ನಮ್ಮಪ್ಪ ಇಲ್ಲಿ ಪಾಲಿಟಿಕ್ಸ್ ಮಾಡಿ ಆ ಸಂಜೀವನ್ನ ಗೆಲ್ಲಿಸ್ಬಿಟ್ನಾ. ಲೋ ಕಪ್ಪು, ನಮ್ಮಪ್ಪ ಏನಾದರೂ ದೆವ್ವ ಆಗಿಬಿಟ್ಟಿದ ನೀನು, ಅದಕ್ಕೆ ಕೆಂಡನ ನನ್ನ ಮುಖಕ್ಕೆ ಹಾರಿಸಿ ಪೌಡ್ರ್ ನೀರು ಕುಡಿಸಿ ನನ್ನನ್ನು ಮಲಗಿಸ್ಬಿಟ್ನಾ ಅಂತ. ಕಪಿಲ್ ಹೇಳ್ತಾನೆ, ಏನನ್ನ ಹೇಳ್ತಾ ಇದೀಯಾ. ರಾಣ ಹೇಳ್ತಾನೆ, ಏನೇನೋ ಡೌಟ್ಗಳು ಬರ್ತಾಯಿದೆ ಕಪ್ಪು ನನಗೆ. ಸರಿ ಬಿಟ್ಟಾಕು ಅಂತ ಕಪ್ಪು ಕಡೆ ನೋಡಿದಾಗ ಕಪಿಲ್ ಬೇಜಾರು ಮಾಡ್ಕೊಂಡಿರ್ತಾನೆ. ಆಗ ರಾಣ ಹೇಳ್ತಾನೆ, ಜೋರಾಗಿ ಹೊಡ್ಬಿಟ್ನಾ. ಕಪಿಲ್ ಹೇಳ್ತಾನೆ, ಬಿಡೋಣ, ಈ ಏಟ್ಗಿಂತ ಆ ಸಂಜೀವ ಮತ್ತೆ ಗೆದ್ಬಿಟ್ನಲ್ಲ ಅಂತ ನೋವು ಆಗ್ತಾ ಇದೆ ನನಗೆ. ರಾಣ ಹೇಳ್ತಾನೆ, ಬಿಟ್ಟಾಕು, ಆ ಮುದ್ಕನಿಗೆ ಶ್ರಾದ್ದ ಮಾಡೋ ಯಾವ ಐಡಿಯಾನೂ ಇರಲಿಲ್ಲ ನನಗೆ, ನನ್ನ ಈಗೋ ಗೆಲ್ಲಬೇಕು ಅಂತಲೇ ನಾನು ಅದಕ್ಕೆ ಕಮಿಟ್ ಆಗಿದ್ದು, ಹೋಗ್ಲಿ ಬಿಡು, ಫೀಲ್ ಮಾಡ್ಕೋಬೇಡ, ಆ ಸಂಜೀವನ್ಗೆ ನಾಳೆ ಮುಹೂರ್ತ ಫಿಕ್ಸ್ ಮಾಡೋಣ ಇನ್ನೂ ದೊಡ್ಡ ಮಟ್ಟಿಗೆ. ಇಲ್ಲಿ ದೇವಿ ಪದ್ಮಜ ಅವ್ರ ಹತ್ರ ಬಂದ್ಬಿಟ್ಟು, ದೊಡ್ಡಮ್ಮ ಯಾಕೆ ಲೈಟ್ ಆಫ್ ಮಾಡ್ಕೊಂಡಿದ್ದೀರಾ. ಸಾರಿ ದೊಡ್ಡಮ್ಮ, ಶಾಸ್ತ್ರದ ಹೆಸರಲ್ಲಿ ಇವತ್ತು ನಡೆದಿದ್ದು ನಿಮ್ಮ ಮೇಲೆ ಘೋರನ ನನ್ನ ಕೈಲೇ ತಡೆಯೋದಕ್ಕೆ ಆಗಲಿಲ್ಲ. ಪ್ರಪಂಚ ಎಷ್ಟೇ ಮುಂದಕ್ಕೆ ಹೋದರೂ ಈ ಜನ ಯಾಕೆ ಅವ್ರ ಟೈಮಲ್ಲಿ ಇದ್ದದ್ದು ಪದ್ಧತಿಗಳನ್ನು ಇವಾಗಲೂ ಫಾಲೋ ಮಾಡ್ತಾರೆ, ಅದು ನನಗೆ ಅರ್ಥನೇ ಆಗಲ್ಲ. ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಏನಾದರೂ ನೆಪ ಬೇಕು ಅಷ್ಟೇ. ನೀವು ನೊಂದ್ಕೋಬೇಡಿ ದೊಡ್ಡಮ್ಮ, ಎಲ್ಲ ಮರೆತು ನೀವು ನಿಮ್ಮ ಪಾಡಿಗೆ ಇದ್ಬಿಡಿ, ನಾನು ನಿನ್ನ ಜೊತೆ ಇದ್ದೀನಿ, ಊಟ ಮಾಡೋಣವ ದೊಡ್ಡಮ್ಮ. ದೊಡ್ಡಮ್ಮ ಅಂತ ದೇವಿ ಕರೆದಾಗ ಪದ್ಮಜ ಅವರು ಹಾಂ ಅಂತ ತಲೆ ಎತ್ಬಿಡ್ತಾರೆ. ಅದನ್ನು ನೋಡಿ ಜೋರಾಗಿ ಕಿರ್ಚಿಬಿಡ್ತಾಳೆ ದೇವಿ. ಪದ್ಮಜ ಅವರು ಹಣೆಯಲ್ಲಿ ದೊಡ್ಡದಾಗಿ ಕುಂಕುಮ, ಕೈಯಲ್ಲಿ ಬಳೆ, ಹಾಗೆ ಮುಡಿಯಲ್ಲಿ ಹೂ ಮುಡ್ದಿರೋದನ್ನು ನೋಡಿ ಒಂಥರ ವಿಚಿತ್ರವಾಗಿ ದೇವಿ ಅಂತ ಕರೀತಾರೆ. ಅದನ್ನು ನೋಡಿ ಭಯ ಪಡ್ತಾಳೆ ದೇವಿ, ಕಣ್ಣು ಮುಚ್ಕೊಂಡ್ಬಿಡ್ತಾಳೆ ಭಯ ಪಟ್ಬಿಟ್ಟು. ಪದ್ಮಜ ಅವರ ವರ್ತನೆ ಕಂಡುಬಿಟ್ಟು ದೇವಿಗೆ ತುಂಬ ಭಯ ಆಗಿ ಅಲ್ಲಿಂದ ಹೆದರ್ಕೊಂಡು ಓಡೋಗ್ಬಿಡ್ತಾಳೆ. ಇಲ್ಲಿ ಆರ್ತಿ ನಿಧಿ ಹತ್ರ ವಜ್ರೇಶ್ವರಿ ಅಕ್ಕನ ನಡವಳಿಕೆ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ. ನಿಧಿ ಹೇಳ್ತಾಳೆ, ಅಮ್ಮ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ, ರಚನಾ ಅಕ್ಕನಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಗೊತ್ತಾ. ಆರ್ತಿ ಹೇಳ್ತಾಳೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಅಂತ ನಿಧಿ ಕೇಳಿದಾಗ ಆರ್ತಿ ಹೇಳ್ತಾಳೆ,
ಜಗದೀಶ್ ಚಂದ್ರ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು, ಹಾಗಾಗಿ ಅಕ್ಕನಿಗೆ ಅವ್ರ ಪರಿಚಯ ಇದ್ರೂ ಇರ್ಬೋದು. ಅದರಲ್ಲೂ ಅವ್ರ ಮನೆಯವ್ರನ್ನೆಲ್ಲರನ್ನೂ ಇಷ್ಟೊಂದು ಆತ್ಮೀಯವಾಗಿ ಮಾತಾಡಿಸ್ತಾರಂದ್ರೆ ನಾವು ಏನನ್ನೂ ಮಿಸ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನಿಧಿ ಹೇಳ್ತಾಳೆ, ಅಂದರೆ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿಲ್ಲ, ಆ್ಯಟಿಟ್ಯೂಡ್ನ ಅಲ್ಟರ್ ಮಾಡ್ಕೊಂಡಿದ್ದಾರೆ ಅಂತಿದೀಯಾ? ಆಗ ಆರತಿ ಹೇಳ್ತಾಳೆ, ನನಗೇನು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ರಚ್ಚುಗೆ ಅಕ್ಕನಿಂದ ಯಾವುದೇ ಸಮಸ್ಯೆ ಬರದೇ ಇದ್ದರೆ ಸಾಕು. ನಿಧಿ ಹೇಳ್ತಾಳೆ, ಅಮ್ಮ, ರಚನಾ ಅಕ್ಕನಿಗೆ ದೊಡ್ಡಮ್ಮನಿಂದ ಯಾವುದೇ ಸಮಸ್ಯೆ ಬರಲ್ಲ. ಆ ಮನೆಯಲ್ಲಿ ಒಂದು ಕಪಿ ಇದೆ. ಆ ಕಪಿಯಿಂದ ಖಂಡಿತವಾಗ್ಲೂ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ. ನೀನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ಕನಕಾಂಬರಿ ಎಲ್ಲರನ್ನು ಕರೆಸ್ಬಿಟ್ಟು, ಪದ್ಮಜ ಅಕ್ಕನ ಕೈಯಲ್ಲಿ ಬಳೆಗಳಿವೆ, ಹಣೆಯಲ್ಲಿ ಕುಂಕುಮ ಇದೆ, ತಲೆ ತುಂಬ ಹೂವಿದೆ, ಅದೆಲ್ಲ ಅವಳ ರೂಮ್ಗೆ ಹೇಗೋಯ್ತು? ಯಾರು ತೊಗೊಂಡೋಗಿ ಕೊಟ್ರಿ? ಭಾಮಿನಿ ಹೇಳ್ತಾಳೆ, ಯಾರು ತೊಗೊಂಡೋಗಿ ಕೊಟ್ರು? ದೇವಿ ಕೇಳ್ತಾಳೆ, ಅದನ್ನೇ ನಾನು ಕೇಳ್ತಾ ಇರೋದು, ಯಾರು ಅವರಿಗೆ ಅಲ್ಲಿ ತಕೊಂಡು ಹೋಗಿ ಸಾಕ್ಸಿರೋದು? ಭಾಮಿನಿ ಹೇಳ್ತಾಳೆ, ಶಾಸ್ತ್ರ ಎಲ್ಲ ಮುಗಿಸಿ ಪದ್ಮಜ ಅಕ್ಕನ ರೂಮ್ಗೆ ಅವ್ರನ್ನ ಬಿಟ್ಟು ಬಂದಮೇಲೆ ನಾನಂತೂ ಆ ಕಡೆಗೆ ಹೋಗಿಲ್ಲ ಅಪ್ಪ. ಈಶ್ವರ್ ಅವರು ಹೇಳ್ತಾರೆ, ನಾನು ಕೂಡ ಅಲ್ಲಿಗೆ ಹೋಗಿಲ್ಲ. ಇಷ್ಟಕ್ಕೂ ನೀವು ಕೋಣೆನ ಲಾಕ್ ಮಾಡಿರ್ತೀರಲ್ವಾ, ಅಲ್ಲಿಗೆ ಯಾರು ತಾನೇ ಹೇಗೆ ಹೋಗೋಕ್ಕೆ ಸಾಧ್ಯ? ಕನಕಾಂಬರಿ ಹೇಳ್ತಾಳೆ, ಲಾಕ್ ಓಪನ್ ಮಾಡಿ ಬಾಗಿಲು ತೆಗೆದೇ ಕೊಡಬೇಕು ಅಂತ ಏನೂ ಇಲ್ಲ. ಕಿಟಕಿ ಸಂದಿಯಿಂದ ಬಾಗಿಲು ಸಂದಿಯಿಂದ ದೂಡಿದ್ರು ಅವಳ ಕೈಗೆ ಹೋಗಿ ಸೇರುತ್ತೆ. ಯಾರು ಈ ಕೆಲಸ ಮಾಡಿದ್ದು? ಭಾಮಿನಿ ಹೇಳ್ತಾಳೆ, ಇನ್ಯಾರು? ರಚನಾ. ತಪ್ಪು ತಿಳ್ಕೊಬೇಡ ರಚನಾ, ಪದ್ಮಜ ಅಕ್ಕನಿಗೆ ವಿದ್ವೇಷಾಸ್ತ್ರ ಮಾಡುವಾಗ ನೀನೇ ತಾನೇ ಬಂದು ಫೈಟ್ ಮಾಡಿದ್ದು. ಇವೆಲ್ಲ ಬೇಡ ಅಂತ ಹೇಳಿದ್ದು, ಅದಕ್ಕೆ ನೀನೇ ಕೊಟ್ಟಿರ್ಬೋದು ಅಂತ ನನಗೆ ಅನುಮಾನ. ಎಸ್ ಆದರೆ ಎಸ್ ಅನ್ನು, ನೋ ಆದರೆ ನೋ ಅನ್ನು, ಅಷ್ಟೇ. ರಚನಾ ಇಲ್ಲ ಅನ್ನುವಷ್ಟರಲ್ಲಿ ಕನಕಾಂಬರಿ ಹೇಳ್ತಾಳೆ, ಖಂಡಿತ ಇವಳೇ ಕೊಟ್ಟಿರ್ತಾಳೆ. ರಚನಾ ಹೇಳ್ತಾಳೆ, ಇಲ್ಲ ಅತ್ತೆ ಅಂತ. ಆಗ ಕನಕಾಂಬರಿ ಹೇಳ್ತಾಳೆ, ನನಗೆ ಗೊತ್ತು, ಇದು ನಿಂದೇ ಕೆಲಸ. ಬಾಲ ಕೇಳ್ತಾನೆ, ನಿಮ್ಮ ಹತ್ರ ಆಧಾರ ಏನಿದೆ ರಚನಾನೇ ಕೊಟ್ಟಿರೋದು ಅಂತ. ಕನಕಾಂಬರಿ ಹೇಳ್ತಾಳೆ, ನಾನಂತೂ ಕೊಟ್ಟಿಲ್ಲ. ಇನ್ನು ನನ್ನ ಮಗಳು ದೇವಿ? ಸಾಧ್ಯನೇ ಇಲ್ಲ. ಭಾಮಿನಿ? ಚಾನ್ಸೇ ಇಲ್ಲ. ಉಳ್ದಿರೋದು ಯಾರು? ಈ ರಚನಾ ತಾನೇ? ರಚನಾ ಹೇಳ್ತಾಳೆ, ಅತ್ತೆ, ವಿದ್ವೇಷಾಸ್ತ್ರದ ಬಗ್ಗೆ ನನಗೆ ಕೋಪ ಇದೆ. ಅದನ್ನು ಎಲ್ಲರ ಮುಂದೆ ನಾನು ಧೈರ್ಯವಾಗಿ ತೋರಿಸ್ಕೊಂಡಿದ್ದೀನಿ. ಒಂದು ವೇಳೆ ನಮ್ಮ ಅತ್ತೆಗೆ ಅರಿಶಿನ, ಕುಂಕುಮ, ಹೂವು, ಬಳೆ ಅಂತ ಕೊಡಬೇಕಂತ ಏನಾದರೂ ಇದ್ದರೆ ನಾನು ಎಲ್ಲರ ಎದುರಿಗೂ ಧೈರ್ಯವಾಗೇ ಕೊಡ್ತೀನಿ. ಕಳ್ತನದಿಂದ ಕೊಡೋ ಅಗತ್ಯ ನನಗಿಲ್ಲ. ಕನಕಾಂಬರಿ ಹೇಳ್ತಾಳೆ, ನೀನು ಹೀಗೆಲ್ಲ ಮಾತಾಡಿದ ತಕ್ಷಣ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಬಂದು ದಿನದಿಂದ ನೋಡ್ತಾನೇ ಇದ್ದೀನಿ. ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕ್ತಾ ಇದೀಯ ನೀನು. ದೇವಿ ಹೇಳ್ತಾಳೆ, ಅತ್ತಿಗೆ, ಶಾಸ್ತ್ರದ ಬಗ್ಗೆ ನನಗೂ ವಿರೋಧ ಇದೆ. ಆದರೆ ದೊಡ್ಡಮ್ಮನಿಗೆ ಬಳೆಗಳನ್ನು ಕೊಡಬಾರ್ದಾಗಿತ್ತು ನೀವು, ಎಕ್ಸ್ಪೆಷಲಿ ಗಾಜಿನ ಬಳೆಗಳನ್ನು. ಅವರು ಇವಾಗಿರೋ ಮೆಂಟಲ್ ಕಂಡೀಷನ್ಗೆ ಆ ಬಳೆಗಳಿಂದ ಚುಚ್ಕೊಂಡು ಆತ್ಮಹತ್ಯೆ ಕೂಡ ಮಾಡ್ಕೋಬೋದು. ರಚನಾ ಹೇಳ್ತಾಳೆ, ದೇವಿ, ನಾನು ಕೊಟ್ಟಿಲ್ಲ. ಕನಕಾಂಬರಿ ಹೇಳ್ತಾಳೆ, ಮಾತಾಡಬೇಡ ರಚನಾ, ಈ ಕೆಲಸ ನಿಂದೆ. ಬಾಲ ಹೇಳ್ತಿದಾರಲ್ಲ ಅವ್ರು ಅಲ್ಲಿಗೆ ಹೋಗಿಲ್ಲ ಅಂತ, ಮತ್ತೆ ಯಾಕೆ ದಬಾಯಿಸ್ತಾ ಇದ್ದೀರಾ? ಆಗ ಕನಕಾಂಬರಿ ಹೇಳ್ತಾಳೆ, ಹೋಗಿಲ್ಲ ಅನ್ನೋದು ಪ್ರೂವ್ ಮಾಡೋ ಹಾಗಾದರೆ. ಅದಕ್ಕೆ ಬಾಲ ಹೇಳ್ತಾನೆ, ಇದು ಒಳ್ಳೆ ಚೆನ್ನಾಗಾಯ್ತು, ಅದು ಹೇಗ್ರಿ ಪ್ರೂವ್ ಮಾಡೋಕ್ಕಾಗುತ್ತೆ? ಕನಕಾಂಬರಿ ಹೇಳ್ತಾಳೆ, ಮತ್ತೆ ಸೈಲೆಂಟಾಗಿ ನಿಂತ್ಕೋ. ರಚನಾ, ಈ ಮನೆಗೆ ಹಾನಿಯಾಗುವಂತಹ ತಪ್ಪು ಯಾರು ಮಾಡಿದ್ರು ಕ್ಷಮೆ ಇಲ್ಲ ಅವರಿಗೆ. ಮುಂಚೆ ಸಂಜೀವ ಮಾಡಿದ ತಪ್ಪಿಗೆ ಅವನನ್ನ ಮನೆಯಿಂದ ಓಡಿಸಿದ್ದಾಯ್ತು. ಈಗ ನಿನ್ನ ಸರ್ದಿ. ಶಿಕ್ಷೆ ಅನುಭವಿಸೋದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಕನಕಾಂಬರಿ ಕೋಪದಿಂದ ಹೇಳ್ತಾಳೆ, ಮತ್ತೆ ಸುಳ್ಳು ಹೇಳಬೇಡ. ಮತ್ತೆ ವಾದ ಮಾಡ್ತಾಳೆ ರಚನಾ, ನಾನು ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ಕನಕಾಂಬರಿ, ಹಾಗಾದರೆ ಪದ್ಮಜ ಅಕ್ಕನಿಗೆ ಹೂವು, ಬಳೆ, ಅರಿಶಿನ, ಕುಂಕುಮ ಯಾರು ಕೊಟ್ಟರು? ಅಲ್ಲಿಗೆ ಜೀವ ಬರ್ತಾನೆ. ಜೀವ ಬಂದು ನಾನು ಅಂತ ಹೇಳ್ತಾನೆ, ನಮ್ಮಮ್ಮನಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ಕೊಟ್ಟಿದ್ದು ನಾನೇ, ರಚನಾ ಅಲ್ಲ. ನನ್ನ ತಾಯಿ ಇರೋವರೆಗೂ ಅರಿಶಿಣ, ಕುಂಕುಮ, ಬಳೆ, ಹೂವು ಅವ್ರ ಜೊತೆನೇ ಇರಬೇಕು ಅನ್ನೋದು ನನ್ನ ತಂದೆ ಆಸೆಯಾಗಿತ್ತು. ಪದ್ಮಜ ಹಾಗೆ ಜಗದೀಶ್ ಚಂದ್ರ ಅವರ ಫ್ಲ್ಯಾಶ್ ಬ್ಯಾಕ್ ಅವರಿಗೆ ಹೇಳ್ತಾ ಇರ್ತಾನೆ. ಪದ್ಮಜ ಜಗದೀಶ್ ಚಂದ್ರ ಅವರಿಗೆ ಕೇಳ್ತಾಳೆ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ತುಂಬ ಮುದ್ದಾಗಿ ಕಾಣ್ತಾ ಇದೀಯಾ. ಆಗ ಪದ್ಮಜ ಹೇಳ್ತಾರೆ, ರೀ ಸುಮ್ಮನೆ ಇರ್ರಿ, ಸುಳ್ಳು ಹೇಳಬೇಡಿ. ಜಗದೀಶ್ ಅವ್ರು ಹೇಳ್ತಾರೆ, ನಾನು ನಿಂಗೆ ಬಿದ್ದಿದ್ದೆ ನಿನ್ನ ಅಂದ ನೋಡಿ ಅಲ್ವಾ. ದೇವತೆಗೆ ಆಭರಣಗಳನ್ನು ತೊಡಿಸ್ದಾಗ ಅವಳ ಮೆರುಗು ಹೆಚ್ಚಾಗುತ್ತೆ. ಹಾಗೆ ಈ ಹೂವು, ಬಳೆ, ಕುಂಕುಮ ನಿನ್ನ ಅಂದಾನ ಹೆಚ್ಚು ಮಾಡ್ತಾ ಇದೆ. ಪದ್ಮಜ ಹೇಳ್ತಾಳೆ, ಅದಕ್ಕೆ ರೀ ನಾನು ಯಾವಾಗಲೂ ದೇವ್ರ ಹತ್ರ ಒಂದೇ ಪ್ರಾರ್ಥನೆ ಮಾಡ್ಕೊಳ್ಳೋದು, ಈ ಹೂವು, ಬಳೆ, ಕುಂಕುಮ ಇದ್ಯಾವುದನ್ನು ನನ್ನಿಂದ ದೂರ ಮಾಡಬೇಡ, ನನಗೆ ಮುತ್ತೈದೆ ಸಾವೇ ಕೊಡು ಅಂತ. ಆಗ ಜಗದೀಶ್ ಅವ್ರು ಹೇಳ್ತಾರೆ, ಏನು ಮಾತಾಡ್ತಾ ಇದೀಯ ಪದ್ದು? ಮುತ್ತೈದೆ ಸಾವಂತೆ.
ಹೂವು, ಬಳೆ, ಕುಂಕುಮ ಇವೆಲ್ಲ ಒಂದು ಹೆಣ್ಣಿನ ಆಜನ್ಮ ಸಿದ್ಧ ಹಕ್ಕು. ಯಾವ ಗಂಡಸಕ್ಕೂ ಇದ್ರ ಮೇಲೆ ಅಧಿಕಾರ ಇಲ್ಲ. ಪದ್ಮಜ ಅವ್ರು ಹೇಳ್ತಾಳೆ ಅದೇ ಹೇಗ್ರಿ ಆಗುತ್ತೆ ನಮ್ಮ ಸಂಪ್ರದಾಯದ ಪ್ರಕಾರ. ಆಗ ಜಗದೀಶ್ ಅವ್ರು ಹೇಳ್ತಾರೆ ಮನ್ನಗಂಟಿ ಶಾಸ್ತ್ರ ಅಂತೆ, ಸಂಪ್ರದಾಯ ಅಂತೆ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇದನ್ನ ನನ್ನ ಆಜ್ಞೆ ಅಂತ ನೀನು ಅನ್ಕೊಂಡ್ರು ಪರವಾಗಿಲ್ಲ. ನೀನ್ ಇರೋವರೆಗೂ ಹೂವು, ಬಳೆ, ಕುಂಕುಮ ಎಲ್ಲ ನಿನ್ ಜೊತೆಗೆ ಇರಬೇಕು. ಇದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ. ಅರ್ಥ ಆಯ್ತಾ ಅಂತ ಹೇಳಿದ್ನೆಲ್ಲ ಅವ್ರ ಮುಂದೆ ಎಲ್ಲ ಹೇಳ್ತಾನೆ ಜೀವ. ನನ್ನ ತಂದೆ ನನ್ನ ತಾಯಿಯನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಇದ್ರು ಅದೇ ರೀತಿ ಇರ್ತಾರೆ. ಯಾರು ಒಪ್ಪಿದ್ರು ಸರಿ, ಒಪ್ಪದೇ ಇದ್ರೂ ಸರಿ. ಹಾಮಿನಿ ಹೇಳ್ತಾಳೆ ಅದು ಹೇಗಾಗುತ್ತೆ ಸಂಜೀವ? ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ಕಟ್ಟುಪಾಡುಗಳನ್ನು ನಮಗಿಷ್ಟ ಇದೆಯೋ ಇಲ್ವೋ ನಿಭಾಯಿಸಲೇಬೇಕು. ಹಾಗೆ ಈ ಪದ್ಧತಿನೂ. ಜೀವ ಹೇಳ್ತಾನೆ ಒಂದು ಕಾಲದಲ್ಲಿ ಗಂಡ ಸತ್ರೆ ಹೆಂಡ್ತಿನೂ ಚಿತೆ ಏರ್ತಿದ್ರು. ಅದನ್ನ ಸತಿ ಪದ್ಧತಿ ಅಂತ ಕರಿತಾ ಇದ್ರು. ಈಗ ಅದು ಇದೆಯಾ? ಹೆಣ್ಮಕ್ಳು ಹೊಸಲು ದಾಟಬಾರ್ದು ಅಂತ ಪದ್ಧತಿ ಇತ್ತು ಮುಂಚೆ. ಇವಾಗಿದೆಯಾ ಅದು? ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಉದಾಹರಣೆಗಳಿವೆ. ಒಂದು ಕಾಲದಲ್ಲಿ ಆಗಿನ ಸಮಾಜದ ಅಗತ್ಯಕ್ಕೋಸ್ಕರ ಎಲ್ಲ ಪದ್ಧತಿ ಸೃಷ್ಟಿಯಾಗಿರ್ಬೋದು. ಆದಂತೆ ಸಮಾಜ ಕೂಡ ಬದಲಾಯಿತು. ಅನಿಷ್ಟ ಪದ್ಧತಿಗಳ ವಿರುದ್ಧ ಹೆಣ್ಮಕ್ಳೇ ವಿರೋಧ ಮಾಡಿದರು. ಮುಂದಕ್ಕೆ ಬಂದು ಎಲ್ಲವನ್ನ ಅವರೇ ಬದಲಾಯಿಸಿದ್ರು. ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಅಂದರೆ ಕನಕಾಂಬರಿ ಚಿಕ್ಕಮ್ಮ. ರಮಾಕಾಂತ್ ಚಿಕ್ಕಪ್ಪ ತೀರ್ಕೊಂಡ್ಮೇಲೂ ಕನಕಾಂಬರಿ ಚಿಕ್ಕಮ್ಮ ಅರಿಶಿನ ಕುಂಕುಮ ತೆಗಿಲಿಲ್ಲ. ಬಳೆಗಳನ್ನು ಕಲ್ಲಿಗೆ ಕುಕ್ಕಿ ಕುಕ್ಕಿ ಹೊಡೆದಾಕ್ಲಿಲ್ಲ. ಹೂವನ್ನು ದೂರ ಮಾಡಲಿಲ್ಲ. ನೋಡಿ ತಲೆ ತುಂಬ ಎಷ್ಟು ಚೆನ್ನಾಗಿ ಹೂಗಳನ್ನು ಮುಡ್ಕೊಂಡಿದ್ದಾರೆ. ಭಾಮಿನಿ ಹೇಳ್ತಾಳೆ ಓದೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತ ಒಂದು ಗಾದೆ ಇದೆ. ರಚನಾ ಕನಕಾಂಬರಿಗೆ ಹೇಳ್ತಾಳೆ ನೀವು ಇಷ್ಟೊಂದು ಮಾಡ್ರನ್ ಹೆಣ್ಣಾಗಿ ನಮ್ಮ ಅತ್ತೆ ಮಾತ್ರ ಹಳೆ ಪದ್ಧತಿನೇ ಫಾಲೋ ಮಾಡ್ಬೇಕಂತ ಯಾಕೆ ಅನ್ಕೊಂತೀರಾ ಅತ್ತೆ? ನಿಮಗೊಂದು ನ್ಯಾಯ, ನಮ್ಮ ಅತ್ತೆಗೊಂದು ನ್ಯಾಯನಾ? ದೇವಿ ಹೇಳ್ತಾಳೆ ನಾನು ಅಮ್ಮನಿಗೆ ಮೊದಲೇ ಹೇಳಿದೆ ಈ ಅನಿಷ್ಟ ಪದ್ಧತಿಗಳನ್ನೆಲ್ಲ ಮಾಡಿಸ್ಬೇಡಿ ಅಂತ. ಕನಕಾಂಬರಿ ಹೇಳ್ತಾಳೆ ಜನರ ಮೆಚ್ಚಿಸೋಕ್ಕೋಸ್ಕರ ಕೆಲವೊಂದನ್ನ ಮಾಡಬೇಕಾಗುತ್ತೆ ದೇವಿ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಮೆಚ್ಚಿಸಿದ್ದಾಯ್ತಲ್ಲ, ಇನ್ನು ನಮ್ಮತ್ತೆನೂ ಮಂಗಳಕರವಾಗಿ ಇರಲಿ, ಈಗಲೇ ಹೋಗಿ ಅವ್ರಿಗೆ ಎಲ್ಲವನ್ನು ಕೊಟ್ಟು ಬರ್ತೀನಿ. ದೇವಿ ಹೇಳ್ತಾಳೆ ಅತ್ತಿಗೆ ಗಾಜಿನ ಬಳೆಗಳು ಬೇಡ, ಅದರಿಂದ ಅಪಾಯ ಜಾಸ್ತಿ ಅಂದಾಗ ರಚನೆ ಹೇಳ್ತಾಳೆ ಹಾಗಾದರೆ ನಮ್ಮ ಅತ್ತೆಗೆ ಬಂಗಾರದ ಬಳೆಗಳನ್ನೇ ತೊಡಿಸ್ತೀನಿ ಹಾಗಾದರೆ. ದೇವಿ ಹೇಳ್ತಾಳೆ ಅತ್ತಿಗೆ ಏನೋ ಅರ್ಜೆನ್ಸಿ ಬೇಡ, ದೊಡ್ಡಮ್ಮನ ಮೂಡು ಹೇಳ್ಕೊಂಡು ನಾನು ಹೇಳ್ತೀನಿ. ಜೀವ ಹೇಳ್ತಾನೆ ಎಲ್ರೂ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಮನೆಗೆ ವಾಪಸ್ ಬಂದಿದ್ದೆ ಅಮ್ಮನಿಗೋಸ್ಕರ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.